ज्योतिषा लोकानां प्रलयोदयश्चिति विभुश्चानेकधा यश्रुतो वाचं न सदधात्वैककिरणत्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतौ सविदितो भानुस्यैव जयति प्रकटप्रभावः। ಬೋರ್ಡು ಕಾಣಿಸ್ತಾ ಉಂಟಾ? ಹೌದು ಹೌದು ಕೇಳಿಸ್ತಾ ಇದೆ, ಕಾಣ್ತಾ ಇದೆ. ಕಾಣಿಸ್ತಾ ಉಂಟಲ್ಲ? ಹೌದು. ಸರಿ ಸರಿ ಸರಿ. ಇವತ್ತು ತಿಥಿಯ ಲೆಕ್ಕಾಚಾರ ಮಾಡುವ. ಇವತ್ತು ಬೆಳಿಗ್ಗೆ 5:15 ರವಿಸ್ಫುಟ ಮತ್ತೆ ಚಂದ್ರಸ್ಫುಟ ಹೇಳ್ತೀರಾ ಯಾರಾದ್ರು? ಈಗದ್ದೇ ನೋಡ್ತಾ ಒಂದು ರವಿಸ್ಫುಟ ತಗೊಳ್ಳುವ. ಚಂದ್ರಸ್ಫುಟ 0:25-27. ಸೊನ್ನೆ 25-27 ಚಂದ್ರಸ್ಫುಟ. ರವಿಸ್ಫುಟ 4:08-27. ನಮಗೆ ತಿಥಿ ಮಾಡುವಂತ ಪ್ರಕ್ರಿಯೆಯನ್ನು ನಿನ್ನೆ ನೋಡಿದ್ದೇವೆ. ಈಗ ನಾನು ಮಾಡ್ತಾ ಹೋಗ್ತೇನೆ. ನಿನ್ನೆ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಅದು 12 ಗ್ರೂಪಲ್ಲಿ ಕೇಳಿದ್ದ ಅಂತ ಕಾಣ್ತದೆ ಅಲ್ವಾ ಸುಧೀರ್ ಪೂಜಾರ್ ಅವರು. 12 ಯಾಕೆ ಸೇರಿಸುದು ಅಂತ. ಯಾಕೆ ಅಂತ ಹೇಳಿದ್ರೆ ಇದು ರಾಶಿ ಸ್ಥಾನ, ಇದು ಅಂಶ, ಇದು ಕಲೆ. ನಮಗೆ ರಾಶಿ ಸ್ಥಾನದಲ್ಲಿ 0 ಬಂದರೆ 4 ರವಿಯ ರಾಶಿ ಸ್ಥಾನದಲ್ಲಿದ್ದಾಗ 0ಯಿಂದ 4 ತೆಗಿಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ಇಡೀ ರಾಶಿ ಮಾನ ಈಗ ನಾವು ಹೇಗೆ ಇಲ್ಲಿಂದ 5ರಿಂದ 8 ತೆಗಿಲಿಕ್ಕೆ ಆಗುದಿಲ್ಲ ಅಂತೇಳಿ ಇಲ್ಲಿಂದ 2ರಿಂದ 1 ಈ ಕಡೆ ತರ್ತೇವೆ. 25ರಿಂದ 8 ತೆಗಿಬೇಕು. 25ರಿಂದ 8 ತೆಗಿಬೇಕಾದ್ರೆ ನಾವು ಲೆಕ್ಕ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ಮೊದಲಿಗೆ 5ರಿಂದ 8 ತೆಗೆಯುವುದು. 5ರಿಂದ 8 ಹೋಗ್ತದಾ? ಇಲ್ಲ. ಹಾಗೇನು ಮಾಡ್ತೇವೆ, 2ರಿಂದ 1 ಈ ಕಡೆ ತರ್ತೇವೆ. ಈ ಕಡೆ ತಂದಾಗ ಅದರ ಬೆಲೆ ಎಷ್ಟಾಗ್ತದೆ? 15 ಆಗ್ತದೆ. 1 ಅಂತ ಹೇಳಿದ್ರೆ ಇಲ್ಲಿ 15 ಅಂತ ಆಗ್ತದೆ. 15ರಿಂದ 8 ತೆಗೆದಾಗ ಎಷ್ಟು ಬರ್ತದೆ ಅಂತೇಳಿ ನಮಗೆ 7 ಬರ್ತದೆ. ಈ ರೀತಿಯಲ್ಲಿ ತೆಗೆಯುವ ಕ್ರಮ. ಇಲ್ಲಿಂದ 1 ಈ ಕಡೆ ತಗೊಂಡು ಹೋಗ್ತೇವೆ. ಹಾಗೆ 0ಯಿಂದ 4 ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಒಂದು ರಾಶಿ ಚಕ್ರವನ್ನೇ ನಾವು ಸೇರಿಸ್ಬೇಕಾಗ್ತದೆ. ರಾಶಿ ಒಟ್ಟು ರಾಶಿಗಳು ಎಷ್ಟು? 12 ಆದ್ರಿಂದಾಗಿ ಇಲ್ಲಿಂದ ಈ ಕಡೆ ಇದು ದಶಸ್ಥಾನ, ಹಾಗೆ ಇದು ರಾಶಿ ಸ್ಥಾನ. ಒಟ್ಟು ರಾಶಿಗಳು ಎಷ್ಟು? 12. ಆದ್ರಿಂದಾಗಿ 12 ಅಂತೇಳಿ ಇಲ್ಲಿ ಪ್ಲಸ್ ಮಾಡುದು. ಇಲ್ಲಿ 12 ಅಂತ ಸೇರಿಸ್ಬೇಕಾಗ್ತದೆ. 12 ಅಂತ ಸೇರಿಸಿದ ಮೇಲೆ 12 ಈಗ ತೆಗೆಯುವ, ಮೈನಸ್ ಮಾಡುವ. 7ರಿಂದ 7 ತೆಗೆದ್ರೆ 0, ಇಲ್ಲಿ 0 ಬಂತು. 25ರಿಂದ 8 ತೆಗೆದ್ರೆ 17 ಆಗ್ತದೆ. 12ರಿಂದ 4 ತೆಗೆದ್ರೆ 8 ಆಗ್ತದೆ. ಈ ರೀತಿಯಲ್ಲಿ ಚಂದ್ರಸ್ಫುಟದಿಂದ ಸೂರ್ಯಸ್ಫುಟವನ್ನ ಕಳೆದಾಗ ಏನು ಉತ್ತರ ಬರ್ತದೆ, ಇದು ತಿಥಿಸ್ಫುಟ. ಇದಕ್ಕೆ ಹೆಸರು ಇದು ತಿಥಿಸ್ಫುಟ.
ಕಾಣಿಸ್ತಾ ಇದೆಯಲ್ಲ ಬೋರ್ಡ್? ಕಾಣಿಸ್ತಾ ಇದೆ. ಸ್ವಲ್ಪ ಈ ಕಡೆ. ಸರಿ, ಇದು ಚಂದ್ರಸ್ಫುಟ. ಚಂದ್ರಸ್ಫುಟದಿಂದ ರವಿಸ್ಫುಟವನ್ನ ಮೈನಸ್ ಮಾಡಿದಾಗ ತಿಥಿಸ್ಫುಟ ಸಿಗ್ತದೆ. 12, 25, 27ರಿಂದ 4, 8, 27 ತೆಗೆದಾಗ 8, 17, 0 ಅಂತ ಸಿಗ್ತದೆ. ಈ 8, 17, 0 ಅಂತ ಸಿಕ್ಕಿದ್ದನ್ನೆಲ್ಲವನ್ನು ಕೂಡ ನಾವು ಕಲೆ ಮಾಡಿಕೊಳ್ಳಬೇಕು. ರಾಶಿ ಸ್ಥಾನಕ್ಕೆ 8 ಗುಣಿಸು 30 ಮಾಡಬೇಕು. 3 8 24 ಅರ್ಥಾತ್ 240 ಆಗ್ತದೆ. 240 240 ಇಲ್ಲಿಗೆ ಬರ್ತದೆ. ಇಲ್ಲಿ 8 ಹೋಗ್ತು. ಆ ಕಡೆ ಬರ್ಬೇಕಾದ್ರೆ ಇಲ್ಲಿ 8 240 17 257 ಆಗ್ತದೆ. ಇದನ್ನು ಪುನಃ ನಮಗೆ ಕಲೆ ಮಾಡಿಕೊಡ್ಬೇಕು. 8 60 ಮಾಡಿಕೊಡ್ಬೇಕು. 0 6 7 42 4 ಕೈಯಲ್ಲಿ 3 6 2 12 3 15 15,420 ಆಗ್ತದೆ ಉತ್ತರ. 15,420 ಅಂದ್ರೆ ಕಲೆ ಉಂಡಾಗ ಇದೆಲ್ಲವನ್ನು ಇದು 420 ಅಲ್ಲ ಬಂದದ್ದು ಉತ್ತರ? ಹೌದು, 15,420. 15,420 ಉತ್ತರ ಬಂತು. ಇದನ್ನು ಒಂದು ತಿಥಿಯ ಪೂರ್ಣ ಪ್ರಮಾಣ ಎಷ್ಟು? ನಮಗೆ ಒಂದು ತಿಥಿ ಅಂತ ಹೇಳಿದ್ರೆ ಎಷ್ಟು ಡಿಗ್ರಿ? 720. 720. ಡಿಗ್ರಿ ಎಷ್ಟು ಅಂದ್ರೆ ಅಂಶ ಎಷ್ಟು? 12. 12 ಅಂಶ. ಒಂದು ತಿಥಿ ಅಂತೇಳಿ ಹೇಳಿದ್ರೆ ಅದರ ಪೂರ್ಣ ಪ್ರಮಾಣ 12 ಅಂಶ. 12 ಅಂಶ ಯಾಕೆ ಅಂತ ಹೇಳುವಂತದ್ದು ಒಂದು ಕ್ವಶನ್ ಬಂದಿತ್ತು ಅಲ್ವಾ? 12 ಈ ಒಂದು ರಾಶಿ ಚಕ್ರದಲ್ಲಿ ನಮಗೆ ಎಷ್ಟು ನಕ್ಷತ್ರ? 27 ನಕ್ಷತ್ರ ಇರ್ತದೆ. ಅದರಿಂದಾಗಿ 360 ಡಿಗ್ರಿಯನ್ನ 27 ಪಾಲು ಮಾಡಿದಾಗ 13 20 13 20 ಅಂತ ಪಾಲಾಗ್ತದೆ. ಹಾಗೆ 360 ನಮಗೆ 30 ಪಾಲು. ತಿಥಿಗಳೆಷ್ಟು? 30, ನಕ್ಷತ್ರಗಳು 27. 301 ರಾಶಿ ಚಕ್ರದಲ್ಲಿ 360 ಡಿಗ್ರಿ ಅಲ್ವಾ? ಅದರಿಂದಾಗಿ 360 ಡಿಗ್ರಿಯನ್ನ 30 ಪಾಲು ಮಾಡಿದಾಗ ಎಷ್ಟು ಬರ್ತದೆ ಒಂದೊಂದು ಪಾಲಿಗೆ? 12. ಅದರಿಂದಾಗಿ ತಿಥಿ, ಒಂದು ತಿಥಿ ಅಂತ ಹೇಳಿದ್ರೆ 12 ಡಿಗ್ರಿ, 30 ತಿಥಿ ಅಂತ ಹೇಳಿದ್ರೆ 360 ಡಿಗ್ರಿ ಆಗ್ತದೆ. ಆ ವ್ಯವಸ್ಥೆಯಲ್ಲಿ ಒಂದು ತಿಥಿಯ ಪೂರ್ಣ ಪ್ರಮಾಣ 12 ಡಿಗ್ರಿ. 12 ಡಿಗ್ರಿ ಅಂತ ಹೇಳಿದ್ರೆ ಎಷ್ಟು ಕಲೆ ಆಗ್ತದೆ? 720. 720 ಕಲೆ ಅಲ್ವಾ? ಅರ್ಥ ಆಯ್ತಾ? ನಿನ್ನೆ ಇವರು ಸುಧೀರ್ ಪೂಜಾರ್ ಅವರು ಅಲ್ವಾ, ಅವರೆಲ್ಲ ಕ್ವಶನ್ ಕೇಳಿದ್ದು? ಹೌದು ಆಚಾರ್ಯ, ಅದು ಹಾ, 12 ಸರಿ. ಸ್ವಲ್ಪ ಅರ್ಥ ಆಗಿತ್ತು, ಈಗ ಅರ್ಥ ಆಯ್ತು. ಧನ್ಯವಾದ. 12 ಡಿಗ್ರಿ ಯಾಕೆ ತಿಥಿ ಅಂತ ಹೇಳಿದ್ರೆ ಹಾ. ಒಂದು ರಾಶಿ ಚಕ್ರದಲ್ಲಿ 360 ಡಿಗ್ರಿ, 30 ತಿಥಿಗೆ ನೀವು ಪಾಲು ಮಾಡಿ ಕೊಡಬೇಕು. ಒಂದು 360 ಸೇಬಿದ್ರೆ 30 ಜನರಿಗೆ ಹಂಚಬೇಕಾಗಿದ್ರೆ ಎಷ್ಟೆಷ್ಟಾಗಿ ಹಂಚುತ್ತೇವೆ? 12 ಸೇಬಿನ ಹಾಗೆ ಹಂಚಿದ್ರೆ ಒಬ್ಬೊಬ್ಬರಿಗೆ ನಮಗೆ 30 ಜನರಿಗೆ ಸಮ ಪಾಲು ಬರ್ತದೆ. ಅದರಿಂದಾಗಿ ಒಂದು ತಿಥಿ ಅಂತ ಹೇಳಿದ್ರೆ 12 ಡಿಗ್ರಿ. ನಕ್ಷತ್ರ ಯಾಕೆ 13 ಡಿಗ್ರಿ 20 ಕಲೆ ಅಂತೇಳಿ ಹೇಳಿದ್ರೆ, ಈಗ ನಕ್ಷತ್ರವೂ ಕೂಡ ನಮಗೆ 60 ಗಳಿಗೆ, ಒಂದು ನಕ್ಷತ್ರ ಅಂತ ಹೇಳಿದ್ರೆ 60 ಗಳಿಗೆ. ತಿಥಿಯು ಕೂಡ ಒಂದು ತಿಥಿ ಅಂತ ಹೇಳಿದ್ರೆ 60 ಗಳಿಗೆ ಅಲ್ವಾ? ಹೌದಾ? ಅದೇ, ಒಂದು ತಿಥಿ ಅಂತ ಹೇಳಿದ್ರೆ 60 ಗಳಿಗೆ, ಒಂದು ನಕ್ಷತ್ರ ಅಂತ ಹೇಳಿದ್ರು ಕೂಡ 60 ಗಳಿಗೆ. ಆದ್ರೆ ಡಿಗ್ರಿಗಳಲ್ಲಿ ವ್ಯತ್ಯಾಸ ಉಂಟು. ಅದು ಯಾಕೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ತಿಥಿಗಳು 30 ಉಂಟು, ನಕ್ಷತ್ರಗಳು 27 ಇರುವುದು. ಆದ್ರಿಂದಾಗಿ ಈ 360ಕ್ಕೆ ಅದನ್ನು ಸರಿ ಮಾಡಿದಾಗ ನಮಗೆ ನಕ್ಷತ್ರಗಳು 12 ಡಿಗ್ರಿ ಹಾಗೆ ಬರ್ತದೆ. 360 27 ಪಾಲು ಮಾಡೋದಿದ್ರೆ 13 20 13 20 ಹಾಗೆ ಪಾಲು ಮಾಡಿದ್ರೆ 360, 27ಕ್ಕೆ 13 20 ಇಂಟು 27 ಅಂತೇಳಿ ಮಾಡಿದಾಗ ಅಷ್ಟು 360 ಡಿಗ್ರಿ ಆಗ್ತದೆ. ಆಯ್ತು, ಈಗ ನಮಗೆ 15 420 ಕಲೆ ಆಗಿದೆ. ಈ ತಿಥಿ ಸ್ಫುಟವನ್ನ ಕಲೆ ಮಾಡಿಕೊಂಡಾಗ
15,420 ಆಗಿದೆ. ಇದನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ತಿಥಿಯ ಪೂರ್ಣ ಕಲಾ ಪ್ರಮಾಣ 720. 720ರಿಂದ ಭಾಗಿಸ್ಬೇಕು. ನಮಗೆ 7 2 14, 2 2 2 ತೆಗಿಬೇಕಾದ್ರಿಂದಾಗಿ 2 2 4, ಇಲ್ಲಿಯ 4 ಉಜ್ಜಿದ್ರೆ ಆಯ್ತು. ಅರ್ಥಾತ್ ಇಲ್ಲಿ 4 ಹೋಯ್ತು, ಇಲ್ಲಿಗೆ 4 ಸೇರಿಸಿದ್ರೆ ಆಯ್ತು. ಆಗ ಸರಿ ಬರ್ತದೆ ಅಂತ. ಸರಿ, 14,400 ಆಗ್ತದೆ. 720 2 ಸಲ ಅಂದ್ರೆ 20 ಸಲ ಹೋಗ್ತದೆ ಆಕ್ಚುಲಿ. ಅದು 20 ತೆಗ್ದಾಗ 720 3 ಆಗ್ತದೆ. ಅದನ್ನ ಮೈನಸ್ ಮಾಡುವ. 0 2 4ರಿಂದ 0, ಇಲ್ಲಿ 15ರಿಂದ 14 ತೆಗೆದ್ರೆ 1,020 ಶೇಷ ಬಂತು. ಹಾಗಾದ್ರೆ ಇಲ್ಲಿ 20 ತಿಥಿಯ ಸ್ಥಾನಕ್ಕೆ ಎಷ್ಟು ಬಂತು? 20 ಬಂತು ಅಲ್ವಾ? 20 ಬಂದ್ಮೇಲೆ ಪುನಃ 1 ಸಲ ಹೋಗ್ತದೆ. ಇನ್ನು ಮೈನಸ್ ಮಾಡಿದಾಗ 0, 2ರಿಂದ 2 ತೆಗೆದಾಗ 0, 10ರಿಂದ 7 ತೆಗೆದಾಗ 300. ಶೇಷ ಎಷ್ಟು ಉಳಿಯಿತು? 300 ಉಳಿಯಿತು. ನಿಮಗೆ ಎಷ್ಟು ಸಲ ಹೋಯ್ತು? 720. 21ರಲ್ಲಿ ಇದು ಹೋಗ್ತದೆ. 15,420ರಲ್ಲಿ 300 ಮಾತ್ರ ಉಳಿಯುತ್ತದೆ ನಮಗೆ. ಹಾಗಿದ್ರೆ 21 ಅಂತ ಹೇಳಿದ್ರೆ 22ನೇ ತಿಥಿ ಯಾವುದು ಬರ್ತದೆ? 22ನೇ ತಿಥಿ ಕೃಷ್ಣ ಪಕ್ಷದ ಸಪ್ತಮಿ. 1 ಮಧ್ಯ, 2 ಅಂತ ಹೇಳಿದ್ರೆ ಬಿದಿಗೆ, 3 ಅಂತ ಹೇಳಿದ್ರೆ ತದಿಗೆ, 4 ಅಂತ ಹೇಳಿದ್ರೆ ಚತುರ್ಥಿ, 5 ಅಂತ ಹೇಳಿದ್ರೆ ಪಂಚಮಿ, ಇದೆಲ್ಲ ಶುಕ್ಲ ಪಕ್ಷದ್ದು. 6 ಅಂತ ಹೇಳಿದ್ರೆ ಷಷ್ಠಿ, 7 ಅಂತ ಹೇಳಿದ್ರೆ ಸಪ್ತಮಿ, 8 ಅಂತ ಹೇಳಿದ್ರೆ ಅಷ್ಟಮಿ, 9 ಅಂತ ಹೇಳಿದ್ರೆ ನವಮಿ, 10 ಅಂತ ಹೇಳಿದ್ರೆ ದಶಮಿ, 11 ಅಂತ ಹೇಳಿದ್ರೆ ಏಕಾದಶಿ, 12 ಅಂತ ಹೇಳಿದ್ರೆ ದ್ವಾದಶಿ, 13 ತ್ರಯೋದಶಿ, 14 ಹುಣ್ಣಿಮೆ ಅಲ್ಲ, 14 ಚತುರ್ದಶಿ, 15 ಹುಣ್ಣಿಮೆ, 16 ಕೃಷ್ಣ ಪಕ್ಷದ ಪಾಡ್ಯ, 17 ಕೃಷ್ಣ ಪಕ್ಷದ ದ್ವಿತೀಯ, 16 17 18 ತೃತೀಯ, 19 ಚತುರ್ಥಿ, 20 ಪಂಚಮಿ, 21 ಷಷ್ಠಿ. 21 ಕಳೆದ್ಮೇಲೆ 300 ಶೇಷ ಇದೆ. ಅದರಿಂದಾಗಿ ನಮಗೆ 22ನೇ ತಿಥಿ. ಅರ್ಥಾತ್ ಯಾವುದು? ಷಷ್ಠಿ ಆದ್ಮೇಲೆ ಸಪ್ತಮಿ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಅಂತೇಳಿ ಈಗಿನ ಸಮಯಕ್ಕೆ ಸಾಮಾನ್ಯ ಮಧ್ಯಾಹ್ನಕ್ಕೆ ಇದು ಮಾಡಿದ್ದ. ಅದರಿಂದಾಗಿ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಇವತ್ತಿದೆ. ಈ 300 ಶೇಷ ಬಂತಲ್ಲ, 300 ಶೇಷವನ್ನು ನಮಗೀಗ ತಿಥಿ ಯಾವುದು ಅಂತ ಕೃಷ್ಣ ಪಕ್ಷದ ಸಪ್ತಮಿ ಅಲ್ವಾ? 22ನೇ ತಿಥಿ ಕೃ ಅಂತ ಬರೆದು ಸಪ್ತಮಿ ಅಂತ ಬರುತ್ತೆ. ಸಪ್ತಮಿ. ಈ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಲ್ಲಿ ಎಷ್ಟು ಗಳಿಗೆ ಹೋಗಿದೆ ಹೇಳಿ ನೆಕ್ಸ್ಟ್ ಸ್ಟೆಪ್. ಹಾಗಾದ್ರೆ 300ನ್ನ ತಿಥಿ ಅಂತ ಹೇಳಿದ್ರೆ 60 ಗಳಿಗೆ. ಆದ್ರಿಂದ ಈ ಗಳಿಗೆ ಕಂಡು ಹಿಡಿಬೇಕಾದ್ರೆ 60ರಿಂದ ಗುಣಿಸ್ಬೇಕು. ಇದನ್ನು 0 0 0 6 3 18, ಅರ್ಥಾತ್ 18,000 ಅಂತ ಉತ್ತರ ಬಂತು. 18,000ವನ್ನು 720 ಮಾಡಿ ಎಷ್ಟು ಬರ್ತದೆ? ಭಾಗಿಸು 720. 2 14,400 ಹೋಯ್ತು. 0 0 10ರಿಂದ 4 ತೆಗೆದ್ರೆ 6, ಇಲ್ಲಿ 17ರಿಂದ 4 ತೆಗೆದ್ರೆ 3, 3,600 ಶೇಷ ಬಂತು. ಪುನಃ 720 72 ಎಷ್ಟ್ಲಿ 7 4 28, 7 5 35 ಅಲ್ವಾ? 36,000 3,007 5 ಹೋಗ್ತದೆ ಅಲ್ವಾ? 72 5 ಇಲ್ಲಿ 25 ಗುರುಗಳು. 700 ಸರಿ.
25 ಕರೆಕ್ಟ್. ಸರಿ ಬಂತಲ್ಲ, 25ರಲ್ಲಿ 3600 ಹೋಗ್ತದೆ ಅಲ್ವಾ? ಸರಿ ಬಂತಲ್ಲ ಉತ್ತರ? ಸರಿ ಬಂತು. ಆದ್ರೆ ಹಾ ಅದು 720 ಹಾ 722ಲಿ 1140 ಬರ್ತದೆ. 14,400. ಅದು 20ಲ್ಲಿ 2ಲಿ ಅಲ್ಲ. ಹಾ ಸರಿ. 720 20ಲ್ಲಿ ಎಷ್ಟು ಬರ್ತದೆ? 14,400. ಅದಕ್ಕೆ ದಶಸ್ಥಾನದಲ್ಲಿ 2 ಹಾಕಿದೆ. ಹಾ ಆಮೇಲೆ ಎಷ್ಟು? ಸರಿ. ಇನ್ನು ಇಲ್ಲಿ ಒಂದು ಏನು ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ವಿಗಳಿಗೆ ಇಲ್ಲ. ಇನ್ನು ಇಲ್ಲಿಗೆ ಶೇಷ 0 ಬಂದಿದ್ರಿಂದಾಗಿ ಮತ್ತೆ ಪುನಃ 60ರಿಂದ ಗುಣಿಸಿ ವಿಗಳಿಗೆ ಸ್ಥಾನಕ್ಕೆ 0 ಅಂತ ಹೇಳಿ ಆಗ್ತದೆ. ವಿಗಳಿಗಿಲ್ಲ, 25ಗಳಿಗೆ. ಹಾಗೆ ನಾನು ಹೇಳಿದ ಸ್ಫುಟದಲ್ಲಿ ನಿಮಗೆ ಆ ಹೊತ್ತಿಗೆ ಕೃಷ್ಣ ಪಕ್ಷದ ಸಪ್ತಮಿ ಕರೆಕ್ಟ್ 25ಗಳಿಗೆ ಆಗಿದೆ. ಅದರಲ್ಲಿ ವಿಗಳಿಗೆ ಬರಲಿಲ್ಲ. ಆ ಒಂದು ವ್ಯವಸ್ಥೆ ಅಷ್ಟೇ. ಆಯ್ತಾ? ಇನ್ನು ವಿಗಳಿಗೆ ಎಲ್ಲಿ ಆದ್ರೂ ಇದರಲ್ಲಿ ಶೇಷ ಬಂದ್ರೆ ಪುನಃ 60ರಿಂದ ಗುಣಿಸಿ 720ರಿಂದ ಭಾಗಿಸಿ ಮತ್ತೆ ವಿಗಳಿಗೆ ಸ್ಥಾನಕ್ಕೆ ಹಾಕಿದ್ರೆ ಆಯ್ತು. ಈ ಶೇಷ ಬರ್ಬೇಕಾದ್ರೆ ಏನಾಗ್ತದೆ, ಒಂದು ಅರ್ಧ ಬರ್ಬೋದು, 360 ಅಂತ ಶೇಷ ಬರ್ಬೋದು, ಇಲ್ಲ 00 ಅಂತ ಶೇಷ ಬರ್ತದೆ ಕೊನೆಗೆ. ಆಯ್ತಾ? ವಿಗಳಿಗೆ ಮಾಡಿದ್ಮೇಲೆ ಇದು ತಿಥಿ ಮಾಡುವಂತ ಕ್ರಮ, ತಿಥಿಯನ್ನು ಕಂಡುಹಿಡಿಯುವಂತ ಕ್ರಮ. ಇದರಲ್ಲಿ ಏನಾದ್ರೂ ಸಂಶಯ ಉಂಟಾ? ಇದರಲ್ಲಿ ಯಾರಿಗಾದ್ರೂ ಸಂಶಯ ಇದ್ರೆ ಕೇಳಿ. ಇವತ್ತಿನ ಪಾಠ ಇಲ್ಲಿಗೆ ಇವತ್ತು ಸೂರ್ಯೋದಯ ಆಗುವಾಗ 25 ಗಡಿ ಕಳೆದು ಹೋಗಿದೆ ಸಪ್ತಮಿ ದಿನದ ಅರ್ಥ. ಅದರ ಅರ್ಥ ಹಾಗೆ ಅಲ್ವಾ? ಇದು ಸೂರ್ಯೋದಯಕ್ಕೆ ಮಾಡ್ಲಿಲ್ಲ ನಾನು, ಹಾ. ಮಧ್ಯಾಹ್ನದ ಹೊತ್ತಿಗೆ ಮಾಡಿದೆ. ಹಾ. ಮಧ್ಯಾಹ್ನ ಒಂದು 12:30ವರೆಗೇನೋ ಮಾಡಿದ್ದು ನಾನು ಟೋಟಲಿ. ಆ ಸಮಯಕ್ಕೆ ಸ್ಫುಟವನ್ನು ಬಡಿದು ಮಾಡಿದ್ದಷ್ಟೇ. ಅಲ್ಲ, ಇದು ಮಧ್ಯಾಹ್ನಕ್ಕೆ 12 ಹೇಗೆ ಗೊತ್ತಾಗುತ್ತೆ? ಎಲ್ಲಿ 12ವರೆ ಎಲ್ಲಿ ತಗೊಂಡಿದ್ದೀನಿ ನೀವು? ಅದೇ ನಾನು ಸ್ಫುಟ ತಗೊಂಡದ್ದನೆ. ಹಾ. ಆಚಾರ್ಯ, ಇದು ಇವತ್ತಿಂದ ಇದು ತಿಥಿ ಸ್ಫುಟ? ಇವತ್ತಿನ ಡೇಟ್ ಇದ್ದ ಆಚಾರ್ಯ? ಇದು ಇವತ್ತಿನ ಡೇಟ್ ಇದ್ದ? ಒಂದು ನಿಮಿಷ. ಸರಿಯಾ ಮಾತಾಡಿದ್ದು? ಇವತ್ತಿನ ಡೇಟ್ ಇದ್ದ ಅಂತ ಕೇಳಿದೆ. ತಿಥಿ ಸ್ಫುಟ ಹೌದು, ಇವತ್ತಿನ ಡೇಟ್ ಇದ್ದೆ. ಆಯ್ತು. ನಾನು ಇವತ್ತಿನ ಡೇಟಿನಲ್ಲಿ 2:39 ಅಂತ ಹೇಳಿ ನಾನು ಸಾಫ್ಟ್ವೇರ್ ಅಲ್ಲಿ ಪಕ್ಕ ಒಂದು ಸ್ಫುಟ ತೆಗೆದು ನಿಮಗೆ ಮಾಡಿದ್ದಷ್ಟೇ. ಆಯ್ತಾ? ಇವತ್ತಿನ ಡೇಟ್ ಇದ್ದು ಪುತ್ತೂರಿನಲ್ಲಿ 2:39 ಕೃಷ್ಣ ಪಕ್ಷದ ಸಪ್ತಮಿ 25ಗಳಿಗೆ ಹೋಗಿತ್ತು. ಇನ್ನು 60 ಬರೆದು ನಮಗೆ ಇದು ಗತಗಳಿಗೆ ಗಮ್ಯಗಳಿಗೆ ಕಂಡುಹಿಡಿಬೇಕಾದ್ರೆ 60 ಅಂತ ಬರೋದು. 60 ಅಂತ ಬರೀಬೇಕಾದ್ರೆ ಏನ್ ಮಾಡ್ಬೇಕು? 59 ಅಂತ ಬರೆದು ಮತ್ತೆ 60 ಅಂತ ಬರೆದ್ರೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಬಟ್ ಇಲ್ಲಿ ಹಾಗೆ ಬೇಕು ಅಂತಿಲ್ಲ ನಮಗೆ. ಇಲ್ಲಿ ಏನ್ ಮಾಡ್ಬೋದು, 60 ಅಂತಲೇ ಬರೆದು 00 25 00 ತೆಗೆದ್ರೆ ಆಯ್ತು. 60ರಿಂದ 25 ತೆಗೆದ್ರೆ ಎಷ್ಟಾಯ್ತು? 35ಗಳಿಗೆ ಅಂತ ಹೇಳಿ ಬಂತು. ಗಮ್ಯಗಳಿಗೆ ಎಷ್ಟಾಗ್ತದೆ? 35ಗಳಿಗೆ. ಅಲ್ಲಿ ವಿಗಳಿಗೆ ಅಂತ ಬರುದಿಲ್ಲ. ಇದು ವ್ಯವಸ್ಥೆ. ಸರಿ, ಇದು ಅರ್ಥ ಆಯ್ತಲ್ಲ? ಇಷ್ಟ ಅರ್ಥ ಆಯ್ತಲ್ಲ? ನಾಳೆ ಇನ್ನು ಯೋಗ ಮಾಡುವ ಕ್ರಮ ನೋಡುವ. ಆಯ್ತಾ? ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತಃ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇತತಾಂ ಭರ್ತಾಮರ ಜ್ಯೋತಿ.
अस्ति पृष्ठानेकधा इष्यतौ